ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮಾರ್ನಿಂಗ್ ಆಗಿದೆ, ಸ್ನಾನ ಆಗೆಲ್ಲ ರೆಡಿ ಆದ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಬೀಚ್ ಹತ್ರ ಹೋಗ್ಬಿಟ್ಟು ಇಲ್ಲಿಂದ ಡೈರೆಕ್ಟು ಉಡುಪಿ ಶ್ರೀಕೃಷ್ಣ ಹೋಗ್ತೀವಿ. ಆಮೇಲೆ ಕಟೀಲು. ಸೊ ಹಿಂಗೆ ನೋಡಿಕೊಂಡು ಇವತ್ತು ಧರ್ಮಸ್ಥಳ ಆಲ್ಟ್ ಆಗ್ತಾಯಿದ್ದೀವಿ. ಸೊ ಇವತ್ತಿನ ಪ್ಲ್ಯಾನ್ ಇದು. ಈಗೆಲ್ಲ ರೆಡಿ ಆಗಿದ್ದಾರೆ, ನೋಡ್ಬೋದಲ್ಲ. Naveen Beach Road. In 100 meters, turn right onto Naveen Beach Road. Turn right onto Naveen Beach Road, then turn right. ದೇವಸ್ಥಾನ ಓಪನ್ ಆಗಿದ್ರೆ ಒಳಗಡೆ ದರ್ಶನ ಮಾಡೋಣ. ಓಪನ್ ಆಗಿಲ್ಲ ಅಂತಂದರೆ ವೆಯ್ಟ್ ಮಾಡಿ ದರ್ಶನ ಮಾಡೋಣ. ನೋಡಿ, ಇದೇ ದೇವಸ್ಥಾನ. ಇಲ್ಲಿ ಪಾರ್ಕಿಂಗ್ ತೊಗೊತಾರೆ. 20 ರೂಪಾಯಿ ಚಾರ್ಜಸ್ಸು ಗಾಡಿಗೆ. 50 ರೂಪಾಯಿ ಮಾಡಿಬಿಟ್ಟಿದ್ದಾರೆ ಈಗ. Continue on Murudeshwar Temple Highway for 2. ನೋಡ್ಬೋದು, ಈಗ ದೇವಸ್ಥಾನ ಬಂದಿದ್ದೀವಿ. ಸೊ ಈಗ ಇಲ್ಲಿ ಪಾರ್ಕಿಂಗ್ ಮಾಡಿ Head southwest. ಹೋಗೋಣ ಬನ್ನಿ. ಇದೇ ಪಾರ್ಕಿಂಗ್ ಸ್ಲಾಟು. Turn right onto Murudeshwar Temple Highway. ಸೊ ಇಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಈಗ. Continue on Murudeshwar Temple Highway for 2 kilometers. ಸೊ ನೋಡ್ಬೋದು, ಈಗ ಗಾಡಿ ಪಾರ್ಕಿಂಗ್ ಆಯಿತು. ಪಾರ್ಕಿಂಗ್ ಮಾಡಿ ಈಗ ಇಲ್ಲಿಂದ ಒಳಗಡೆ ಹೋಗೋಣ ಬನ್ನಿ. ಅಲ್ಲಿ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಹೋಗ್ಬೇಕು. ನೋಡಿ ಈಗ ಹೋಗ್ತಾ ಇದ್ದಾರೆ. ನಮ್ಮ ಬ್ರದರ್ ಗಾಡಿಯಲ್ಲಿ ಪಾರ್ಕಿಂಗ್ ಆಯಿತು. ನೋಡಿ ಇಲ್ಲಿ అంటే ಅಮ್ಮ ಬಾಯ್ ಬಾಯ್ ಹಾಯ್ ಮಾಡಿ. ಈಗ ದೇವಸ್ಥಾನ ಹತ್ರ ಇದ್ದೀವಿ. ಓಕೆ ಬನ್ನಿ ಹೋಗೋಣ. ಹಲೋ ಮಿಸ್ಟರ್ ಸೀನು ಕುಮಾರ್. Hi, hello, good morning guys. ಹಿಂಗೆ ಹಿಂಗೆ ಹಂಗಲ್ಲ. ಈಗ ದೇವಸ್ಥಾನ ಒಳಗಡೆ ಬಂದು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಆಮೇಲೆ ನಿಮ್ಗೊಂದು ಒಳ್ಳೆ ಅದ್ಭುತವಾದ ವ್ಯೂ ತೋರಿಸ್ತೀನಿ. ನೋಡಿ ನೋಡಿ ಎಲ್ಲಿದ್ದೀವಿ ಅಂತ. ಇದು ಬೀಚ್ ಪಕ್ಕದಲ್ಲೇ ಇದ್ದೀವಿ. ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದೀವಿ. ಚಿನ್ನಮ್ಮ ಹಾಯ್, ಬನ್ನಿ ಬನ್ನಿ. ನೋಡಿ ನಮ್ಮ ಗುಂಡು ಎಲ್ಲ ಏನೇನು ಫುಟ್ಪಾಟಾಗಿ ನಾಚ್ಕೊಂತಾರೆ ನೋಡಿ. ಈಗ ನಾಚ್ಕೊಂಬಿಟ್ಟ. ಹಾಂ ಬರ್ರಿ 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 ನಿಂತ್ಕೊಳ್ಳೋಣ, ಆಮೇಲೆ ಹೋಗೋಣ.
ಈಗ ದೇವಸ್ಥಾನ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಈಗ ಅಲ್ಲಿ ಒಳಗಡೆ ದರ್ಶನ ಆಯಿತು. ಆ್ಯಕ್ಚುಲಿ ಒಳಗಡೆ ವಿಡಿಯೋ ಅಲೋಡ್ ಇಲ್ಲ, ನೋಡ್ಬೋದು. ಗಣೇಶನ ದೇವಸ್ಥಾನ ಬರ್ರಿ ಬರ್ರಿ ಬರ್ರಿ. ನೋಡಿ ಇಲ್ಲಿ ಬೆಕ್ಕು ಕ್ಯಾಚಿಂಗ್ ಈಗ ನಿಲ್ತಿದೆ, ಕರೆ ಬೆಕ್ಕು ಬಸ್ ಹಿಡಿಯೋದಕ್ಕೆ ನಿಲ್ತಿದೆ. ಬೈಕ್. ಸೊ ಇದು ದೇವಸ್ಥಾನ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಅಷ್ಟೇ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ಇದು ಗೋಲ್ಡನ್ ಗ್ಯಾರಂಟಿ ಇದೆ, ನೋಡ್ಬೋದು. ಹೇಗಿದೆ ದೇವಸ್ಥಾನ? ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ವ್ಯೂ ನೋಡೋದಕ್ಕೆ. ಟೋಟಲ್ 19 ಫ್ಲೋರ್ ಇದೆ. ಅದು ಹೋಗ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ಸತಿ ಹೋದಾಗ ಅಲ್ಲಿ ಹೋಗೋಣ. ದುಬೈ. ದುಬೈಗೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಾವು 18 ಹೇಳಿ ಫ್ರೆಂಡ್ಸ್. 18th ಫ್ಲೋರ್ಗೆ ಹೋಗ್ತಾ ಇದ್ದೀವಿ. 18 ಫ್ಲೋರಲ್ಲಿ ಮುರುಡೇಶ್ವರದಲ್ಲಿ ಗುಂಡ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನೋಡಿ. ಗುಂಡ ಇಲ್ಲೇ ಮೊದಲೇ ಫೋಟೋ ಅಂದ್ರಾಗಲ್ಲ, ಆಗಲ್ಲ. ನಿಮ್ ಕೈ ಏನ್ಕೊಂಡವನೇ ಪಪ್ಪಮ್ಮ ಪಪ್ಪ. 12 13 ನೋಡಿ ಫ್ರೆಂಡ್ಸ್, ನಾವು 18th ಫ್ಲೋರ್ ಅಲ್ಲಿ ಹೋಗ್ತಾ ಇದೀವಿ ಮುರುಡೇಶ್ವರಕ್ಕೆ. 15 16 17 18.
ಸೊ ಇದು ಅಲ್ಲಿ ಕೊಟ್ಟಿದ್ದು ಬಿಲ್ಪತ್ರ ನಮ್ಮ ಬಾಸಿಗೆ ಇಕ್ತಾಯಿದ್ದೀವಿ. ಸೊ ಬನ್ನಿ, ಈಗ ಪೂಜೆ ಎಲ್ಲ ಮುಗೀತು, ಹೊರಡೋಣ ಇಲ್ಲಿಂದ. ಸೊ ಈಗ ಉಡುಪಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಮಾರ್ನಿಂಗ್ ವ್ಯೂ ಮಾತ್ರ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿ ಬರ್ತಾ ಇದೆ. ಸೂರ್ಯನು ಬರ್ತಾ ಇದ್ದಾನೆ ಆಲ್ರೆಡಿ. ಏನೋ ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಟೆಂಪಲ್ ಇದೆ. ಆಲ್ರೆಡಿ ಈಗ ಮಳೆ ಸ್ಟಾರ್ಟ್ ಆಗೋಯ್ತು. ನಾವು ಅಲ್ಲಿಂದ ಬಂದು ಮಳೆ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ಹೇಳಿ ಇನ್ನೂ ಒಂದು 10 ನಿಮಿಷ ಆಗಿಲ್ಲ, ಹಳೆ ಸ್ಟಾರ್ಟ್ ಮಳೆ. ನೋಡಿ, ಫುಲ್ಲು ಜೋರಾಗಿ ಸ್ಟಾರ್ಟ್ ಆಗೋಯ್ತು. ಜೋರಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಮುರುಡೇಶ್ವರ ಬಿಟ್ಟು ಈಗ ಕುಂದಾಪುರ ಹತ್ತತ್ರ ಬಂದು ಉಡುಪಿಗೆ ಹೋಗ್ತಾ ಇದ್ದೋ. ಇಲ್ಲಿ ಕುಂದಾಪುರ ಮಗ್ಲಲ್ಲಿ ನಮಗೆ ಒಂದು ಬೀಚ್ ಕಾಣ್ತು. ಸೊ ಈ ಬೀಚು ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಈ ಕಡೆ ಕುಂದಾಪುರ ಹೋಗೋರಿಗೆ ಯಾರಾದರೂ ಈ ಬೀಚ್ ಗೊತ್ತೇ ಇರುತ್ತೆ. ಆ ಕಡೆ ಸೈಡ್ ಯಾರಾದರೂ ನೋಡೋರಿದ್ದರೆ ಒಂದು ಕಮೆಂಟ್ ಮಾಡಿ. ಈಗ ಒಂದು ಒಳ್ಳೆ ಡ್ರೋನ್ ಶಾಟ್ ತೊಗೊಳೋಣ ಅಂತ ಇದ್ದೀನಿ, ಎಲ್ಲ ಫ್ಯಾಮಿಲಿ ನಿಂತ್ಕೊಂಡು. ಬನ್ನಿ, ಆ ಡ್ರೋನ್ ಶಾಟ್ ನೀವು ಕೂಡ ಎಂಜಾಯ್ ಮಾಡ್ಬೋದು. ಡ್ರೋನ್ ಶಾಟ್ ನೋಡಿ ಇವಾಗ. The shadows play, the wind hums songs at the break of day, whispering pines, secrets untold, carrying tales only the forest holds. Moonlight spills the velvet dark, patterns leaving its mark. The roots stretch deep. ಸೊ ಡ್ರೋನ್ ಶಾಟ್ ಎಲ್ಲ ತೊಗೊಂಡು ಈಗ ಹೊರಟು. ಮಳೆ ಸ್ಟಾರ್ಟ್ ಆಗೋಯ್ತು. ಈಗ ಉಡುಪಿ ಹತ್ರ ಹೋಗ್ಬೇಕು. ಇನ್ನು ಸ್ವಲ್ಪ ಟೈಮ್ ಅಷ್ಟೇ ಇರೋದು, ಯಾಕೆಂದರೆ ಉಡುಪಿ ಸ್ವಲ್ಪ ಕ್ಲೋಸ್ ಮಾಡ್ತಾರೆ. 10-10:30 ಕ್ಲೋಸ್ ಮಾಡ್ತಾರಲ್ಲಿ. ಒಂದು ಅರ್ಧ ಗಂಟೆ ಅದು ಸ್ವಾಮಿಗೆ ಏನೋ ಅಭಿಷೇಕ ಏನೋ ಮಾಡ್ತಾರಂತೆ. ಹಾಗಾಗಿ ಅಲ್ಲಿ ಉಡುಪಿ ಶ್ರೀಕೃಷ್ಣದಲ್ಲಿ ಕ್ಲೋಸ್ ಮಾಡ್ತಾರೆ. ಸೊ ಅಲ್ಲಿಂದ ಡ್ರೋನ್ ಶಾಟ್ ತೊಗೊಂಡು ಡೈರೆಕ್ಟು ನಾವು ಉಡುಪಿ ಹತ್ರನೇ ಹೊರಟ್ಬಿಟ್ಟು ಈಗ ಇನ್ನೇನು ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ತಾ ಬರ್ತಾಯಿದೆ. ಸ್ಟಾರ್ಟ್ ಆಗಿತ್ತು, ಸ್ವಲ್ಪ ಬಂದು ತಿರ್ಗಿ ಹಂಗೆ ಕಮ್ಮಿ ಆಗೋಯ್ತು. ನೋಡ್ಬೋದು ನಮ್ಮ ಬ್ರದರ್ ನೋಡಿ ಇದ್ದಾರೆ. ಈಗ ಉಡುಪಿ ಗ್ರ್ಯಾಂಡ್ ಬಂದಿದ್ದೀವಿ. ಈಗ ಇಲ್ಲಿ ಟಿಫನ್ ಮಾಡಿಬಿಡೋಣ. In 600 meters, make a U-turn at Sabrakatte Road. ಬಾವಿ ಇದೆ. ಈಗ ನಾಷ್ಟ ಆಯ್ತು. ಇಲ್ಲಿ ಬಾವಿ ಇದೆ. ಇಲ್ಲಿ ನೋಡಿ, ಬನ್ನಿ. ಅಕ್ಕ ಕರಿತಾನೆ ನೋಡಲ್ಲಿ, ಪಾಪ ಕರಿತಾನೆ ನೋಡಲ್ಲಿ.
ಹೋಗಿಸ್ಕೋ. ಸೊ ಈಗ ಉಡುಪಿ ರೀಚ್ ಆದ ಶ್ರೀಕೃಷ್ಣ ಮಠಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಉಡುಪಿ ಶ್ರೀಕೃಷ್ಣ ಟೆಂಪಲ್ಗೆ ಹೋಗಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗ್ತೀವಿ. ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಉಡುಪಿ ಶ್ರೀಕೃಷ್ಣಂದು ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಕಟೀಲು ದುರ್ಗಾ ಪರಮೇಶ್ವರಿ. ಈಗ ಉಡುಪಿ ಶ್ರೀಕೃಷ್ಣ ಟೆಂಪಲ್ ಹತ್ರ ಬಂದಿದ್ದೀವಿ. ಈಗ ನೋಡ್ಬೋದು ಇಲ್ಲಿ ಉಡುಪಿ ಶ್ರೀಕೃಷ್ಣ ಟೆಂಪಲ್ಲು. ಈಗ ಒಳಗಡೆ ಹೋಗ್ತೀವಿ, ಒಳಗಡೆ ಹೋಗಿ ದರ್ಶನ ಮಾಡೋಣ. ಈಗ ಜಸ್ಟ್ ಬಂದು ಪಾರ್ಕಿಂಗ್ ಮಾಡಿದ್ದೀವಿ. ಇಲ್ಲಿ ಗಾಡಿ ಪಾರ್ಕಿಂಗ್ ಆಯಿತು, 2 ಗಾಡಿನೂ ಇಲ್ಲೂ ಪಾರ್ಕಿಂಗ್ ಆಗಿದೆ. ಈಗ ಟೆಂಪಲ್ಗೆ ಹೋಗ್ಬೇಕು. ಬನ್ನಿ, ರಶ್ ಇದೆ, ಸ್ವಲ್ಪ ರಶ್ ಕಮ್ಮಿ ಇದೆ, ಮೀಡಿಯಮ್ ರಶ್ ಇದೆ. ಇಲ್ಲಿಂದ ಹೋಗೋಣ ಬನ್ನಿ. ಇವಾಗ ಮಠದೊಳಗಡೆ ಹೋಗೋಣ, ಶ್ರೀಕೃಷ್ಣ ಸ್ವಾಮಿ ದರ್ಶನ ಮಾಡೋಣ. ಒಳಗಡೆ ಏನಾದರೂ ವ್ಲಾಗ್ ಮಾಡೋಕ್ಕಾದ್ರೆ ವ್ಲಾಗ್ ಮಾಡೋಣ. ನೋಡ್ಬೋದು ಅಲ್ಲಿ ಒಳಗಡೆಯಿಂದ ಕಾಣ್ತಾವ್ರಿ ನೋಡಿ. ಈಗ ದೇವಸ್ಥಾನ ಹೋಗ್ತಾಯಿದ್ದೀನಿ. ಫ್ಯಾಮಿಲಿ ಎಲ್ಲ ಒಳಗಡೆ ಹೋಗಿದ್ದಾರೆ. ಈಗ ನಾವು ಮಾತ್ರ ಹೋಗ್ಬೇಕು. ಹೋಗ್ತಾಯಿದ್ದೀನಿ. ಈ ದೇವಸ್ಥಾನ ಯಾವ ಕಡೆ ಎಂಟ್ರಿ? ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನೋಡಿ ಇಲ್ಲಿದೆ ಬೋರ್ಡು. ಸೊ ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕು ನೋಡಿ. ಈಗ ಹೋಗ್ತಾ ಇದ್ದೀವಿ ಇಬ್ಬರು. ಫ್ಯಾಮಿಲಿ ಎಲ್ಲ ಮುಂದೆ ಹೋಗ್ಬಿಟ್ಟವ್ರು. ಈಗ ನಾವಿಬ್ಬರು ಇರೋದು. ಬರ್ಬೋದು. ನೋಡಿ ಹಾಂ ನೋಡಿ. ಸೊ ಉಡುಪಿ ಶ್ರೀಕೃಷ್ಣದಲ್ಲಿ ಬಂದರೆ ಇಲ್ಲಿ ಬನ್ನಿ, 2 ತೆಗಿಬೇಕು. 2 ತೆಗೆದೇ ಹೋಗ್ಬೇಕು ಹೊರಗಡೆ. ನಾನು ಹಂಗೆ ಎಂಟ್ರಿ ಮಾಡಲ್ಲ, ಡೈರೆಕ್ಟಾಗಿ ನೋಡ್ಬೋದು. ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇದು ಆಂಜನೇಯನ ದೇವಸ್ಥಾನ. ಈಗ ಟಿ ವಿಲಿ ಬರ್ತದೆ ಶ್ರೀಕೃಷ್ಣ ಸ್ವಾಮಿ, ನೋಡ್ಬೋದು. ಅದು ಅದೇ ಶ್ರೀಕೃಷ್ಣ. ಸೊ ಈಗ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದು ಚೆನ್ನಾಗಿತ್ತು ದರ್ಶನ. ನಾವು 2-3 ಸತಿ ಬಂದಿದ್ದೀವಿ, ಕ್ಲೋಸ್ ಆಗಿಬಿಟ್ಟಿರೋದು ಅಲ್ವಾ ಮರೆ? ಇವಾಗ ಹೆಂಗಿತ್ತು ದರ್ಶನ? ನಾವು 2 ಸತಿ ದರ್ಶನ ಮಾಡ್ದೋ. ಪ್ರತಿ ಸಲ ಬಂದ್ರೂ ಕ್ಲೋಸ್ ಆಗಿಬಿಟ್ಟಿರೋದು. ಈ ಸತಿ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಬನ್ನಿ, ಇಲ್ಲಿಂದ ಈಗ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗಬೇಕು. ಈ ಟೈಮು ಸುಮಾರು 10:15 ಆಗ್ತಾ ಬಂತು. ಹೊಡೋಣ ಇಲ್ಲಿಂದ. ಸೊ ನೋಡ್ಬೋದು, ಈಗ ಜಸ್ಟ್ ರೀಚ್ ಆದೋ ದೇವಸ್ಥಾನ. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ರೀಚ್ ಆದೋ. ಈಗ ನೋಡ್ಬೋದು, ಇದೇ ಕಟೀಲು ದುರ್ಗಾ ಪರಮೇಶ್ವರ. ಇಲ್ಲಿ ಕಾಣ್ತಿದೆಯಲ್ಲ ಅದೇ. ಈಗ ಕಾರ್ ಪಾರ್ಕಿಂಗಿಗೆ ಬಂದು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತೀವಿ. ಬನ್ನಿ ಹೋಗೋಣ. ಈಗ ಜಸ್ಟ್ ರೀಚ್. Exit the parking lot towards State Highway 67. ಪಾರ್ಕಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಮೊದಲಿಷ್ಟು ಇರಲಿಲ್ಲ, ಏನೋ ಇವಾಗ ಸಿಕ್ಕಾಪಟ್ಟೆ ಇದೆ ರಶ್ಶು. ನಾವು ಮೊನ್ನೆ ಬಂದಾಗ In 50 meters, turn left onto State Highway 67. ಸಿಕ್ಕಾಪಟ್ಟೆ ಇದೆ ರಶ್ ಇವತ್ತಂತೂ. ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ ಅದೇ ದುರ್ಗಾ ಪರಮೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ ಅಂತ ಅದೇ. ಸೊ ಈಗ ಪಾರ್ಕಿಂಗ್ ಆಯಿತು, ನನ್ನ ಕಾರ್ ಅಲ್ಲಿ ಪಾರ್ಕಿಂಗ್ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಎದುರುಗಡೆ ಕಾಣ್ತದೆ ನೋಡಿ ಅಲ್ಲೇ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು.
ಬಿಸಿಲಿದೆ, ಮಳೆ ಇಲ್ಲ ಪುಣ್ಯ. ಯಾವಾಗ ನೋಡಿದ್ರು ನೆನ್ನಿಂದ ಮಳೆ ನೋಡಿ ಬಸ್ಲು ಮೇಲೆ ಅದಂಗೆ ಆಗ್ಬಿಟ್ಟಿತ್ತು. ಇವಾಗ ಒಂಚೂರು ಬಿಸಿಲಿದೆ. Head west on State Highway 67, then turn right. ಗುಡಿ ದೇವಸ್ಥಾನ ಪ್ರವಾಸ ಇದು ಸ್ಪೆಷಲ್ ಎಂಟ್ರಿ. ಹಿಂಗೂ ಹೋಗ್ಬೋದು, ಸ್ಪೆಷಲ್ ಎಂಟ್ರಿ ಹಿಂಗೆ ಹೋದ್ರೆ. ಇದು ಈಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ನೀರು ತುಂಬ ಹರಿತಾ ಇದೆ. ಲಾಸ್ಟ್ ಟೈಮ್ ಬಂದಾಗ ನೀರು ಇರಲಿಲ್ಲ ನಮಗೆ, ಈಗಂತೂ ತುಂಬ ಹರಿತಾ ಇದೆ. ಮಳೆ ಬರ್ತಾ ಇರೋ ಕಾರಣ ನೀರು ಮಾತ್ರ ಇವಾಗ ಮಾತ್ರ ಸಕಾಲಾಗಿ ಬರ್ತಾ ಇದೆ ನೀರು. ಸೊ ಇದು ದೇವಸ್ಥಾನದ ಎಂಟ್ರೆನ್ಸು, ಇಲ್ಲಿ ನೋಡ್ಬೋದು. Turn right toward Katil Temple Parking Bypass, then turn right onto Katil Temple Parking Bypass. ನೋಡಿ ನೀರು ಇಲ್ಲಿವರೆಗೂ ಬಂದಿದೆ. ಸ್ವಲ್ಪ ದಿವಸ ಇಲ್ಲಿವರೆಗೂ ಬರೋದು, ಬಟ್ ಇವಾಗ ಇಲ್ಲಿ ಗಂಟ ಮಾತ್ರ ಇದೆ. Head west on State Highway 67. ನೋಡಿ ನೀರೇನು ಸಾಕಾಗೋದು. ಲಾಸ್ಟ್ ಟೈಮ್ ಬಂದಾಗ ನೀರೇ ಇರಲಿಲ್ಲ, ಈಗಂತೂ ಸಿಕ್ಕಾಪಟ್ಟೆ ನೀರಿದೆ. ಮಳೆ ಬರ್ತಾ ಇದೆಯಲ್ಲ, ಚೆನ್ನಾಗಿ ನೀರು ಹರಿತಾ ಇದೆ. ಇನ್ನೂ ತುಂಬಿರುತ್ತೆ, ಬಟ್ ಈಗ ಸ್ಟಾರ್ಟ್ ಇರೋದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ಮಳೆ ಇವಾಗ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ವಲ್ಪ ಇನ್ನೂ ಫೋರ್ಸಾಗಿ ಬರುತ್ತೆ ಆ್ಯಕ್ಚುಲಿ ನೀರು. ಈ ಕಡೆ ನೋಡ್ಬೋದು, ಇಲ್ಲಿ ಆ ಕಡೆ ತುಂಬಿ ಹರಿಯುತ್ತೆ, ಅಲ್ಲಿ ಗಂಟ ಹೋಗುತ್ತದೆ. ಇದ್ರ ಮೇಲೆ ಹರಿತಿರ್ತದೆ ಆ್ಯಕ್ಚುಲಿ. ಇಲ್ಲಿ ನಮ್ಮ ದುರ್ಗಾ ಪರಮೇಶ್ವರ ಮಹಾಲಕ್ಷ್ಮಿ ಇಲ್ಲಿದ್ದಾಳೆ, ನೋಡ್ಬೋದು. ದುರ್ಗಾ ಪರಮೇಶ್ವರಿಯ ಮಹಾಲಕ್ಷ್ಮಿ ಇದು ನೋಡಿ, ಇಲ್ಲಿದ್ದಾಳೆ. ಫ್ರೆಂಡ್ ನೋಡಿ, ಈಗ ಇದರಲ್ಲಿ ಒಂದು ವಿಚಾರ ಹೇಳಬೇಕಾಗಿತ್ತು. ಆನೆಗೆ ನಮ್ಮ ಮಿಸ್ಸಸ್ಸು ಕಾಸು ಕೊಟ್ಟರು, ಆಶೀರ್ವಾದ ಮಾಡಿದ್ರು. ನನ್ನ ಮಗಳು ಕಾಸು ಕೊಡಲಿಲ್ಲ, ಆಶೀರ್ವಾದ ಮಾಡಲಿಲ್ಲ. ಹಾಗೆ ನಮ್ಮ ಫ್ರೆಂಡವ್ರ ತಾಯಿ ಕೂಡ ಆಶೀರ್ವಾದ ತೊಗೊಂಡ್ರು. ಈಗ ನಾನು ಕೂಡ ಹೋಗ್ತಾ ಇದ್ದೀನಿ ನೋಡಿ. ಆಶೀರ್ವಾದ ಮಾಡುತ್ತೆ, ದುಡ್ಡು ಕೊಟ್ಟವ್ರಿಗೆ ಮಾತ್ರ ಆಶೀರ್ವಾದ ಮಾಡುತ್ತೆ. ಆನೆಗೆ ಯಾವ ಥರ ಬುದ್ಧಿ ಕಲಿಸಿದ್ದಾರೆ ಅಂದರೆ, ಈಗ ನನ್ನ ಮಗಳು ದುಡ್ಡು ಕೊಡಲಿಲ್ಲ, ಯಾವ ಥರ ಸೊನ್ನಿಂದ ಹೊಡೆಯುತ್ತೆ ನೋಡಿ, ಇಲ್ಲ ಹಿಡಿಕೆ ಹೋಗು ಅಂತ ಹೇಳ್ಬಿಟ್ಟು ಯಾವ ಥರ ಹೊಡೆಯುತ್ತೆ. ಇದು ಕಾಸು ಕೊಟ್ಟವ್ರಿಗೆ ಮಾತ್ರ ಆಶೀರ್ವಾದ ಮಾಡಬೇಕು ಅನ್ನೋದು ಈ ಮನುಷ್ಯ ಪ್ರಾಣಿಗಳು, ಆ ಪ್ರಾಣಿಗಳಿಗೂ ಹೇಳ್ಕೊಟ್ಬಿಟ್ಟಿದ್ದಾರೆ. ನನ್ನ ಮಗಳು ನೋಡಿ ಈಗ ಎದ್ರುಕೊಂಡ್ಬಿಟ್ಲು, ಎದ್ರುಕೊಂಡು ಅಳ್ತಾ ಇದ್ಲು. ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದಿದ್ದೀವಿ. ಚೆನ್ನಾಗಿತ್ತು ದರ್ಶನ. ಈಗ ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ಬನ್ನಿ, ಇಲ್ಲಿಂದ ನೆಕ್ಸ್ಟು ಶೃಂಗೇರಿ ಹೋಗೋಣ. ನೋಡಿ ಎಲ್ಲಿಗೆ ಬಂದಿದ್ದೀವಿ ಅಂತ ಯಾರಿಗಾದ್ರೂ ಐಡಿಯಾ ಇದೆಯಾ? ಎಲ್ಲಿ ಬಂದಿದ್ದೀವಿ ಅಂದರೆ ನಾಥಸ್ಥಳ ಸ್ವಾಮಿ ಕರಗಜ್ಜ ಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಅಲ್ಲಿಂದ ಮುಗಿಸ್ಕೊಂಡು ಮುಖ್ಯ ಶ್ರೀ ಕೃಷ್ಣ ಆಯಿತು, ಕಟೀಲು ದುರ್ಗಾ ಪರಮೇಶ್ವರಿ ಮುಗಿಸ್ಕೊಂಡು ಈಗ ಆದಿ ಸ್ವಾಮಿ ಕರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಹೀಗೆ ಹೊಸ್ದಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಹೊಸ್ದಾಗೆಲ್ಲ ಕಟ್ತಾ ಇದ್ದಾರೆ. ಈಗ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾಯಿದೆ.
ಸೊ ಈಗ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮೂಲ ಸ್ಥಾನ ಕೊರಗಜ್ಜ ಅಂತ ಹೇಳಿ ಪುತ್ತೂರಲ್ಲಿದೆ, ನೋಡ್ಬೋದು. ದೇವಸ್ಥಾನ ಕೂಡ ಕಟ್ತಾ ಇದ್ದಾರೆ ಆಲ್ರೆಡಿ. ನೋಡಿ ಇಲ್ಲಿ ಹೊಸದು ದೇವಸ್ಥಾನ ಆಗ್ತಾ ಇದೆ. ಸೊ ಸ್ವಾಮಿ ಕೊರಗಜ್ಜಕ್ಕೆ ಯಾರು ಬರೋಕ್ಕಾಗೋದಿಲ್ಲ. ಇಲ್ಲಿ ಏನು ಉಂಡಿಗಳು ಕಾಣ್ತಾ ಇದ್ದಾವೆ, ಇದನ್ನು ತೊಗೊಂಡೋಗಿ ನೀವು ಮನೇಲಿ ಇಟ್ಕೊಂಡು ಉಂಡಿ ಹರಕೆ ಕಾಸು ಏನೇ ಇದ್ದರೂ ನೀವು ಇದ್ರೊಳಗಡೆ ಹಾಕ್ಕೊಂಡು ಯಾವಾಗ ನಿಮಗೆ ಬರೋಕ್ಕಾಗುತ್ತೋ ಆವಾಗ ಬಂದು ಸ್ವಾಮಿ ಕೊರಗಜ್ಜಗೆ ನೀವು ಇದನ್ನು ಅರ್ಪಣೆ ಮಾಡಬೇಕು. ಇದು ಆದಿಕ್ಷೇತ್ರೇಶ್ವರಿ ಅಮ್ಮ ಕೊರಗಜ್ಜ ಮೂಲ ಸ್ಥಾನ ಇದು. ನೋಡಿ ಇದು ಆದ ಸ್ಥಳ ಕೊರಗಜ್ಜ ಅದು. ಸೊ ಇದನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ನಿಮಗೆ ಅದು ಪ್ರತಿ ದಿವಸದ ಏನಿರುತ್ತೆ ಅದು ಅಪ್ಡೇಟ್ ಬರ್ತಾ ಇರುತ್ತೆ. ಈ ಲೊಕೇಶನ್ ಈ ಕಡೆ ಇರೋದು ಲೊಕೇಶನ್ಗೆ, ಈ ಕಡೆ ಇರೋದು ವಾಟ್ಸಪ್ ಚಾನಲ್ಗೆ, ಏನೇ ಇದ್ದರೂ ನೀವು ಫಾಲೋ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ ಮಾತಾಡ್ತಾ ಇದ್ದಾಳೆ. ನಾನು ಅವಳು ನನಗೆ ರೇಪಿಸ್ಕೊಂಡು ಮಾತಾಡ್ತಾ ಇದ್ದೆ. ನಿಲ್ಕೊಳ್ಳೋಣ. ನೋಡಿ ಅಲ್ಲಿ ಮುಂದಾಡೆ ಸಿಮೆಂಟ್ ಲಾರಿ ದಬಾಕೊಂಡಿದೆ, ಕ್ರೈನ್ ಎತ್ತುತ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಲೈಟಾಗಿ ಜಾಮ್ ಆಗಿದೆ. ನೋಡಿ ಈಗ ಕೊರಿಲದು ಕುದುರೆಮುಖ. ಈಗ ಎಂಟ್ರಿ ಟಿಕೆಟ್ ಆಯಿತು, ಈಗ ಎಂಟ್ರಿ ಹೋಗ್ತಾ ಇದ್ದೀವಿ ಕುದುರೆಮುಖಕ್ಕೆ. ಸೊ ಇಲ್ಲಿಂದ ಎಂಟ್ರಿ ತೊಗೊಂಡು ಹೋಗ್ಬೇಕು. ಸೊ ಈಗ ಹೊರನಾಡು ರೀಚ್ ಆದೋ. ಈಗ ಕಾರ್ ಪಾರ್ಕಿಂಗ್ ಮಾಡಿ ದೇವ ದರ್ಶನಕ್ಕೆ ಹೋಗ್ತೀವಿ. ಸಾಧ್ಯವಾದರೆ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ, ಬನ್ನಿ ಹೋಗೋಣ. ನೋಡಿ ಈಗ ಹೊರನಾಡು ಪೂರ್ಣೇಶ್ವರಿಗೆ ಬಂದಿದ್ದೀವಿ. ಸಿನಿಮಾ ಈಗ ಬಂದ ನೋಡಿ, ಇದೆ ಹೊರನಾಡು ಅನ್ನಪೂರ್ಣೇಶ್ವರಿ. ಇಲ್ಲಿಂದ ಈಗ ದರ್ಶನ ಮಾಡೋಕ್ಕೆ ಹೋಗೋಣ. ನೋಡ್ಬೋದು ಹೊರನಾಡು ಅನ್ನಪೂರ್ಣೇಶ್ವರಿ ಕಾಣುತ್ತೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ. ಅಲ್ಲೇ ಕಾಣ್ತಾ ಇದ್ದಾರೆ, ಅಲಂಕಾರನೂ ಆಗಿದೆ. ನೋಡಿ ಹೊರನಾಡಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡ್ಬೋದು. ನೋಡಿ ಈಗ ದರ್ಶನ ಆಯಿತು, ಈಗ ಧ್ಯಾನ ಕೂತಿದ್ದಾರೆ. ಈಗ ಗುಂಡ ಹೆಂಗಾಡ್ತಾ ಇದೆ. ಸೊ ಎಲ್ಲ ದರ್ಶನ ಮುಗಿಸ್ಕೊಂಡು ಈಗ ಆಚೆ ಕಡೆ ಬಂದೋ. ಸೊ ಇವತ್ತು ಧರ್ಮಸ್ಥಳ ಹೋಗ್ತಾ ಇಲ್ಲ, ನೈಟು ಲೇಟ್ ಆಗೋದ್ರಿಂದ. ಸೊ ಇವತ್ತು ನಾವು ಇಲ್ಲೇ ಆಲ್ಟ್ ಆಗ್ತಾಯಿದ್ದೀವಿ, ಹೊರನಾಡಲ್ಲೇ ಆಲ್ಟ್ ಆಗ್ತಾಯಿದ್ದೀವಿ.
ರೂಮ್ಗೆ ಹೋಗಿ ನಾನು ನಿಮಗೆ ರೂಮ್ ಟೂರು ಮಾರ್ನಿಂಗ್ ತೋರಿಸ್ತೀನಿ. ಯಾವ ಹೋಟೆಲಲ್ಲಿ ಸ್ಟೇ ಆಗಿದ್ದೀವಿ ಅನ್ನೋದು ಕೂಡ ತೋರಿಸ್ತೀನಿ ನಾನು. ನೋಡ್ಬೋದು, ದರ್ಶನ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಇದೇ ಥರ ಬೆಳೆಸ್ತಾ ಇರಿ. ಬಾಯ್.